ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ ಪಿಗ್ಮಿಲಿಯನ್, ಸೊ ಅದರಲ್ಲಿ ಬರುವಂತಹ ಏನು ಕ್ಯಾರೆಕ್ಟರ್ಸ್ ಇದೆ, ಸೊ ಅದರಲ್ಲಿನ 4ನೇ ಕ್ಯಾರೆಕ್ಟರ್ ಆಲ್ಫ್ರೆಡ್ ಡೂಲಿಟಲ್. ಸೊ ಅದನ್ನು 5 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಆಲ್ಫ್ರೆಡ್ ಡೂಲಿಟಲ್ ಈ ಶಬ್ದವನ್ನು ಅಷ್ಟೇ ಕೊಟ್ಟಿರ್ತಾರೆ, ಅದೇ ನೀವು ಕ್ಯಾರೆಕ್ಟರ್ ಬರೀಬೇಕಂತ ತಿಳ್ಕೊಬೇಕು. ಪ್ರಶ್ನೆ ಆ ರೀತಿ ಇರುತ್ತೆ. ಸೊ ಆಲ್ಫ್ರೆಡ್ ಡೂಲಿಟಲ್ ಮೇಲೆ ಪ್ರಶ್ನೆ ಕೇಳಿದಾಗ ಒಂದು 17 ಪಾಯಿಂಟ್ ಇದೆ. ಸೊ ಇದರಲ್ಲಿ ಮಿನಿಮಮ್ 10ರಿಂದ 15 ಪಾಯಿಂಟ್ ಬರೆದಾಗ ಮಾತ್ರ 5ಕ್ಕೆ 5 ಅಂಕಗಳು ಸಿಗುತ್ತೆ. 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ 5 ಅಂಕಕ್ಕೆ 10 ಪಾಯಿಂಟ್ ಮಿನಿಮಮ್ ಬರೀಬೇಕು. ಕೆಲವೊಂದಿಷ್ಟು ಪಾಯಿಂಟ್ಗಳು ಬೇಸಿಕ್ಸ್ ಆಗಿರೋದ್ರಿಂದ ಸೊ ಅವುಗಳನ್ನು ನಾರ್ಮಲಾಗಿ ಕನ್ಸಿಡರ್ ಮಾಡ್ತಾರೆ. ಅದರಿಂದ ಮೇಲೆ 10ಕ್ಕಿಂತ ಹೆಚ್ಚು ಪಾಯಿಂಟ್ಸ್ನ ನೀವು ಬರೀಬೇಕಾಗುತ್ತೆ. ಈಗ ವಿವರಣೆಯನ್ನು ನೋಡೋಣ. ಅದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನ ಕೆಳಗಡೆ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಸೊ ಇದರಿಂದ ನಿಮಗೆ ಎಕ್ಯುರೇಟ್ ಕ್ವಶನ್ಸ್ಗಳು ಸಿಗುತ್ತೆ ಮತ್ತು ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ, ಹಾಗೂ ಎಲ್ಲ ಸಿಲೆಬಸ್, ಎಲ್ಲ ಸಬ್ಜೆಕ್ಟ್ನ ಎಲ್ಲ ಸಿಲೆಬಸ್ ಕೂಡ ನಿಮಗೆ ವಿಡಿಯೋಗಳು ಸಿಗುತ್ತೆ. ಸೊ ಪ್ರತಿ ವಿಡಿಯೋ ನೋಡುವಾಗ ಪ್ಲೇಲಿಸ್ಟ್ ಯೂಸ್ ಮಾಡಿ. ಸೊ ಸೀರಿಯಲ್ ಆಗಿ ಎಲ್ಲ ಕ್ವಶನ್ಸ್ಗಳು, ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀವಿ, ಅದನ್ನು ಜಾಯ್ನ್ ಆಗಿ. ಸೊ ವಿಡಿಯೋದಲ್ಲಿ ಈಗ ಆಲ್ಫ್ರೆಡ್ ಡೂಲಿಟಲ್ ಇವರ ಕ್ಯಾರೆಕ್ಟರ್ ಹೇಗೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟ್, ಆಲ್ಫ್ರೆಡ್ ಡೂಲಿಟಲ್ ಫಾದರ್ ಆಫ್ ಎಲಿಜಾ, ಎ ಕಾಮಿಕ್ ಕ್ಯಾರೆಕ್ಟರ್ ಇನ್ ದ ಪ್ಲೇ ಬಟ್ ಹಿ ನೆವರ್ ಡನ್ ದ ಡ್ಯೂಟಿ ಆಸ್ ಫಾದರ್. ಆಲ್ಫ್ರೆಡ್ ಡೂಲಿಟಲ್ ನಾಟಕದಲ್ಲಿನ ಒಂದು ಹಾಸ್ಯ ಪಾತ್ರ. ಇವನು ಎಲಿಜಾನ ತಂದೆ. ಅವನು ಎಂದಿಗೂ ತಂದೆಯ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಎರಡನೇ ಪಾಯಿಂಟ್, ಹಿಸ್ ಫಿಲಾಸಫಿ ಈಸ್ ಬ್ಲಂಟ್ ಬಟ್ ವಿಟ್ಟಿ. ಇವನ ತತ್ವ ನೇರವಾಗಿದೆ, ಆದರೆ ಅದು ಹಾಸ್ಯಮಯವಾಗಿದೆ. ಹಿ ಅಡ್ಮಿಟ್ಸ್ ದ್ಯಾಟ್ ಹಿ ಬಿಲಾಂಗ್ಸ್ ಟು ಅನ್ಡಿಸರ್ವಿಂಗ್ ಪುವರ್ ಬಟ್ ಡಿಸರ್ವಿಂಗ್ ಪುವರ್. ಇವನು ಅಂದುಕೊಳ್ತಾನೆ ತಾನು ಬಡವ, ಆದರೆ ಬಡವನಾಗಿರಬಾರದಿತ್ತು. ಹಿ ಲೈಕ್ಸ್ ಟು ಎಂಜಾಯ್ ಲೈಫ್ ಆ್ಯಂಡ್ ಸ್ಪೆಂಡ್ ಮನಿ ಫ್ರೀಲಿ. ಇವನ ಜೀವನವನ್ನು ಆನಂದಿಸೋದಕ್ಕೋಸ್ಕರ ಅವನು ಇಷ್ಟಪಡ್ತಾನೆ. ಅಂದರೆ ಜೀವನವನ್ನು ಎಂಜಾಯ್ ಮಾಡಬೇಕಂತ, ಆನಂದಿಸಬೇಕಂತ ಆಸೆ ಪಡ್ತಾನೆ ಮತ್ತು ಮುಕ್ತವಾಗಿ ಹಣವನ್ನು ಖರ್ಚು ಮಾಡಬೇಕು ಅನ್ನೋ ಒಂದು ಭಾವನೆ ಅಂತ ಇರುವಂಥ ವ್ಯಕ್ತಿ. ಸೇವಿಂಗ್ಸ್ ಅದು ಮಾಡುವಂಥ ಭಾವನೆ ಇಲ್ಲ. ಹಿ ಈಸ್ ಲೇಜಿ, ಸೆಲ್ಫಿಶ್ ಆ್ಯಂಡ್ ಅನ್ಶೇಮ್ಡ್ ಪರ್ಸನ್. ಇವನು ಸೋಮಾರಿ, ಸ್ವಾರ್ಥಿ ಮತ್ತು ನಾಚಿಕೆ ಇಲ್ಲದಂಥ ಒಬ್ಬ ವ್ಯಕ್ತಿ. ಹಿ ಈಸ್ ಅನ್ ಎಲ್ಡರ್ಲಿ ಬಟ್ ವಿಗರಸ್ ಡಸ್ಟ್ಮನ್. ಹಿ ಡಸ್ ವರ್ಕ್ ಆ್ಯಸ್ ಎ ಕಲೆಕ್ಟಿಂಗ್ ಡಸ್ಟ್. ಇವನು ವಯಸ್ಸಾದವನು, ಆದರೂ ಕೂಡ ಹುರುಪಿನಲ್ಲಿರುವಂಥ ವ್ಯಕ್ತಿ. ಕಸ ಸಂಗ್ರಹಿಸುವಂಥ ಕೆಲಸವನ್ನು ಇವನು ಮಾಡ್ತಿರ್ತಾನೆ. ಸೊ ಕಸ ಎತ್ತುವಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿ. ಕ್ಲಾಡ್ ಇನ್ ದ ಕಾಸ್ಟ್ಯೂಮ್ ಆಫ್ ಹಿಸ್ ಪ್ರೊಫೆಷನ್, ಹಿ ವಿಯರಿಂಗ್ ಎ ಹ್ಯಾಟ್ ವಿತ್ ಎ ಬ್ಲ್ಯಾಕ್ ಬ್ರಿಮ್ ಕವರಿಂಗ್ ಹಿಸ್ ನೆಕ್ ಆ್ಯಂಡ್ ಶೋಲ್ಡರ್. ತನ್ನ ವೃತ್ತಿ ಅಂದರೆ ಕಸ ಎತ್ತೋ ವೃತ್ತಿ ಇದೆ ಒಂದು. ಸೊ ತನ್ನ ವೃತ್ತಿಯನ್ನು ಹೋಲುವಂಥ ವೇಷಭೂಷಣ, ಬಟ್ಟೆಯನ್ನು ಧರಿಸಿರ್ತಾನೆ. ಇವನು ಟೋಪಿಯನ್ನು ಹಾಕಿದ್ದಾನೆ, ಅದು ಕುತ್ತಿಗೆಯಿಂದ ಭುಜ ಕವರ್ ಆಗುವಂಥ ಟೋಪಿ ಈತ ಧರಿಸಿರ್ತಾನೆ. ಹಿ ಲುಕ್ಸ್ ಫ್ರೀ ಫ್ರಾಮ್ ಫಿಯರ್ ಆ್ಯಂಡ್ ಕನ್ಸೆನ್ಸ್. ಇವನಿಗೆ ಯಾವುದೇ ರೀತಿಯಾದ ಭಯ ಇಲ್ಲ. ಇವನು ಭಯದಿಂದ ಮುಕ್ತನಾದವನು, ಆತ್ಮಸಾಕ್ಷಿ ಇಲ್ಲದವನು. ಹಿ ಡಸಂಟ್ ವಾಂಟ್ ಎನಿ ಟೈಪ್ ಆಫ್ ಸೋಷಿಯಲ್ ಬರ್ಡನ್. ಇವನಿಗೆ ಅನಿಸುತ್ತೆ ಇವನ ಜೀವನದಲ್ಲಿ ತನಗೆ ಯಾವುದೇ ಸಾಮಾಜಿಕ ಹೊರೆಗಳು ಬೇಡ, ಜವಾಬ್ದಾರಿಗಳು ಬೇಡ. ಹಿ ಆರ್ಗ್ಯೂಸ್ ದ್ಯಾಟ್ ಹಿ ಡಸಂಟ್ ವಾಂಟ್ ಟೂ ಮಚ್ ಮನಿ ಬಿಕಾಸ್ ದ್ಯಾಟ್ ಬ್ರಿಂಗ್ ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ. ಇವನ ಪ್ರಕಾರ ಇವನಿಗೆ ಹೆಚ್ಚು ಹಣ ಬೇಕಾಗಿಲ್ಲ, ಯಾಕಂದರೆ ಅದರಿಂದ ಜವಾಬ್ದಾರಿಗಳು ಬರುತ್ತೆ. ಹಿ ಈಸ್ ಲೈಕ್ ಮೆಂಡಾಸಿಟಿ ಆ್ಯಂಡ್ ಡಿಸ್ಹಾನೆಸ್ಟಿ. ಇವನು ಸುಳ್ಳು ವ್ಯಕ್ತಿ ಮತ್ತು ಅಪ್ರಾಮಾಣಿಕ ವ್ಯಕ್ತಿ. ಇವನ ಕಡೆ ಪ್ರಾಮಾಣಿಕತೆ ಇಲ್ಲ, ಇವನ ಕಡೆ ಸತ್ಯ ಇಲ್ಲ. ಸುಳ್ಳು ಹೇಳುವಂಥ ವ್ಯಕ್ತಿ, ಅಪ್ರಾಮಾಣಿಕ ವ್ಯಕ್ತಿ. ಹಿ ಸೆಲ್ಸ್ ಹರ್ ಡಾಟರ್ ಫಾರ್ 5 pounds. ಹಿ ಹ್ಯಾಡ್ ನೋ ಮಾರಲ್ಸ್. ಹಿ ಈಸ್ ಗ್ರೀಡಿ. ಇವನು ಮಗಳನ್ನು 5 ಪೌಂಡ್ಗೆ ಮಾರುತ್ತಾನೆ. ಇವನಿಗೆ ಯಾವುದೇ ನೈತಿಕತೆ ಇಲ್ಲ, ಇವನಿಗೆ ದುರಾಸೆ ತುಂಬ ಇದೆ. ಹಿ ಡ್ರಿಂಕ್ ಎ ಲಾಟ್. ಹಿ ಆಲ್ವೇಸ್ ವಾಂಟೆಡ್ ಅಮ್ಯೂಸ್ಮೆಂಟ್ ಇನ್ ಲೈಫ್. ಇವನು ತುಂಬ ಕುಡಿಯುತ್ತಾನೆ. ಸೊ ಮತ್ತು ಇವನಿಗೆ ಯಾವಾಗಲೂ ಜೀವನದಲ್ಲಿ ಮನೋರಂಜನೆ ಬೇಕು. ಇನ್ ದ ಕನ್ವರ್ಸೇಷನ್ ವಿತ್ ಹೆನ್ರಿ ಆಲ್ಫ್ರೆಡ್ ಸೇಸ್, ಐ ಆಮ್ ವಿಲ್ಲಿಂಗ್ ಟು ಟೆಲ್ ಯು, ಐ ಆಮ್ ವಾಂಟಿಂಗ್ ಟು ಟೆಲ್ ಯು, ಐ ಆಮ್ ವೇಟಿಂಗ್ ಟು ಟೆಲ್ ಯು. ದಿಸ್ ರೈಮ್ ಆ್ಯಂಡ್ ಹಿಸ್ ವಾಯ್ಸ್ ಟ್ಯೂನ್ ಅಮ್ಯೂಸ್ ಆ್ಯಂಡ್ ಅಟ್ರಾಕ್ಟ್ ಹೆನ್ರಿ ರೋಟಿಕ್. ಹೆನ್ರಿ ಆಲ್ಫ್ರೆಡ್ ಒಮ್ಮೆ ಭೇಟಿಯಾಗಿರ್ತಾನೆ ಆಲ್ಫ್ರೆಡ್ ಹೆನ್ರಿ ಅವರನ್ನು ಒಮ್ಮೆ ಭೇಟಿಯಾಗಿರ್ತಾನೆ. ಸಂಭಾಷಣೆಯಲ್ಲಿ ಹೇಳ್ತಾನೆ, ನಾನು ನಿಮಗೆ ಹೇಳಲು ಸಿದ್ಧನಿದ್ದೇನೆ, ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಾನು ನಿಮಗೆ ಹೇಳಲು ಕಾಯುತ್ತಿದ್ದೇನೆ.
ಸೊ ಈ ರೀತಿಯಾದ ಪ್ರಾಸವನ್ನು ಮತ್ತು ಅವನ ಧ್ವನಿಯನ್ನು, ಅವನ ವಾಕ್ ಚಾತುರ್ಯವನ್ನು, ಅವನ ವಾಕ್ಯ ರಚನೆಯನ್ನು ನೋಡಿ ಹೆನ್ರಿ ತುಂಬ ಆಕರ್ಷಿತಗೊಳ್ತಾರೆ ಮತ್ತು ಅವರನ್ನದು ರಂಜಿಸುತ್ತೆ. His needs are too high. He has too many desire. He had so many affairs. He had so many bad habits. ಅವನ ಅಗತ್ಯತೆಗಳು ತುಂಬ ಹೆಚ್ಚಾಗಿವೆ. ಅವನಿಗೆ ತುಂಬ ದುರಾಸೆ ಇದೆ, ಆಸೆ ಇದೆ. ಅವನಿಗೆ ತುಂಬ ಕೆಟ್ಟ ಅಭ್ಯಾಸಗಳಿವೆ. ಸೊ ಇದಿಷ್ಟು 17 ಪಾಯಿಂಟು ನೀವು ನೆನಪಿಟ್ಕೋಬೇಕಾಗಿರುವಂಥ ಆಲ್ಫ್ರೆಡ್ ಡೂಲಿಟಲ್ ಮೇಲೆ ಕ್ಯಾರೆಕ್ಟರ್ ಕೇಳಿದಾಗ ಬರಿಬೇಕಾಗಿರುವಂಥ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಸಿಗೋಣ. ಧನ್ಯವಾದಗಳು.